ತಾರಾ, ಅತ್ತೆ ಮತ್ತು ನರ್ಮದಾ ಅವರ ಮುಖ ನೋಡಬೇಕಿತ್ತು. ಅವರ ಹೊಟ್ಟೆಯಲ್ಲಿ ಅಸೂಯೆಯ ಕಿಚ್ಚು ದಗದಗಿಸುತ್ತಿತ್ತು. ಅದ್ವೈತ್ ಎಲ್ಲರ ಮುಂದೆ ಧನ್ಯಾಗೆ ಐ ಲವ್ ಯು ಹೇಳಿದ್ದು ಅವರಿಗೆ ನುಂಗಲಾರದ ತುತ್ತಾಗಿತ್ತು. ರಾತ್ರಿ ರೂಮಿನಲ್ಲಿ ತಾರಾ, ಅತ್ತೆ ಮತ್ತು ನರ್ಮದಾ ಕುಳಿತುಕೊಂಡು ಧನ್ಯಾಳಿಗೆ ಸಿಗುತ್ತಿರುವ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುತ್ತಿದ್ದರು. ನರ್ಮದಾ, ಮಮ್ಮಿ, ಆ ಅದ್ವೈತ್ನನ್ನು ನೋಡಿದ್ರಾ? ನನ್ನನ್ನು ಅತ್ತೆ ಮಗಳು ಅಂತಲೂ ನೋಡಿದೆ. ಆ ಧನ್ಯಾಳಿಗೆ ಎಲ್ಲರ ಮುಂದೆ ಐ ಲವ್ ಯು ಹೇಳ್ತಾರೆ. ನನಗಂತೂ ಅದು ನೆನೆಸ್ಕೊಂಡ್ರೆ ಉರಿ ಬರುತ್ತೆ. ತಾರಾ, ಸುಮ್ಮನಿರು ನರ್ಮದಾ, ಅವಳು ಇನ್ನು ಈ ಮನೆಗೆ ಹೊಸಬ್ಳು. ಮದುವೆಯ ಹೊಸದ್ರಲ್ಲಿ ಹಾಗೆಲ್ಲ ಇರುತ್ತೆ. ಆದರೆ ಈ ಮನೆಯ ಅಸಲಿ ಅಧಿಕಾರ ಇರೋದು ದೊಡ್ಡತ್ತೆಯಾದ ನನ್ನ ಹತ್ರ. ನಾಳೆ ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆ ಇದೆ. ಆ ಪೂಜೆಯ ಜವಾಬ್ದಾರಿ ಧನ್ಯಾ ತಗೊಳ್ತಾಳೆ. ಅಲ್ಲಿ ಅವಳು ಏನಾದರೂ ಎಡವಟ್ಟು ಮಾಡುವಂತೆ ಮಾಡೋಣ. ಆಗ ಸಾವಿತ್ರಮ್ಮನಿಗೆ ಇವಳು ಮನೆ ಸಂಭಾಳಿಸೋಕೆ ಲಾಯಕ್ಕಿಲ್ಲ ಅಂತ ಅರ್ಥವಾಗುತ್ತೆ. ಮರುದಿನ ಬೆಳಿಗ್ಗೆ ಅದ್ವೈತ್ ಆಫೀಸ್ಗೆ ಹೋಗುವ ಧಾವಂತದಲ್ಲಿದ್ದ ಕಾರಣ ಧನ್ಯಾಳನ್ನು ಕಾಲೇಜಿಗೆ ಬಿಡಲು ಸಮರ್ಥನನ್ನು ಕರೆದನು. ಅದ್ವೈತ್, ಸಮರ್ಥ್, ಧನ್ಯಾಳನ್ನು ಕಾಲೇಜಿಗೆ ಬಿಟ್ಟು ಬಾ, ಹುಷಾರಾಗಿ ಗಾಡಿ ಓಡಿಸು. ಸಮರ್ಥ್ ತನ್ನ ಬೈಕ್ನಲ್ಲಿ ಧನ್ಯಾಳನ್ನು ಕಾಲೇಜು ಗೇಟ್ ಹತ್ತಿರ ಬಿಟ್ಟನು. ಅಷ್ಟರಲ್ಲಿ ಲೀಲಾ ಕೈಯಲ್ಲಿ ಬುಕ್ಸ್ ಹಿಡಿದು ಓಡೋಡಿ ಬಂದಳು. ಸಮರ್ಥ್ ತನ್ನ ಹೆಲ್ಮೆಟ್ ತೆಗೆದು ಕೂದಲನ್ನು ಸ್ಟೈಲಿಶ್ ಆಗಿ ಸರಿಪಡಿಸಿಕೊಳ್ಳುತ್ತಾ ನಿಂತಿದ್ದನು. ಅದನ್ನು ಕಂಡ ಲೀಲಾ ಒಂದು ಕ್ಷಣ ಸ್ತಬ್ಧಳಾದಳು. ಅವನ ಆ ರಗಡ್ ಲುಕ್ ನೋಡಿ ಅವಳ ಎದೆಯಲ್ಲಿ ಸಣ್ಣ ನಡುಕ ಶುರುವಾಯಿತು. ಲೀಲಾ, ಓಹೋ, ಅದ್ವೈತ್ ಸರ್ ಬರೋಕೆ ಆಗಲ್ಲ ಅಂದಿದ್ದಕ್ಕೆ ಇವತ್ತು ಸಮರ್ಥ್ ಅವರೇ ಗಾಡಿ ಓಡಿಸಿಕೊಂಡು ಬಂದಿದ್ದಾರಾ? ಏನೋ ಸಮರ್ಥ್, ಅತ್ತಿಗೆಯನ್ನ ಬಿಡೋಕೆ ಇವತ್ತು ಇಷ್ಟು ಬೇಗ ಎದ್ದು ಬಂದಿದ್ದೀಯಾ? ಸಮರ್ಥ್ ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಲೀಲಾಳನ್ನೇ ದಿಟ್ಟಿಸಿ ನೋಡಿದನು. ಅವಳ ಈ ನೇರವಾದ ಮಾತುಗಳು ಅವನಿಗೆ ಮೊದಲಿನಿಂದಲೂ ಇಷ್ಟ. ಸಮರ್ಥ್, ನೋಡು ಲೀಲಾ, ಅಣ್ಣಯ್ಯ ಹೇಳಿದರೆ ನಾನು ಎಲ್ಲಿಗೆ ಬೇಕಾದರೂ ಬರ್ತೀನಿ. ಆದರೆ ಇಲ್ಲಿ ಯಾರೋ ಒಬ್ಬರು ಬರ್ತಾರೆ ಅಂತ ಗೊತ್ತಿದ್ರೆ ಇನ್ನು ಮೊದಲೇ ಬರ್ತಾ ಇದ್ದೆ. ಸಮರ್ಥ್ನ ಈ ಕಿಂಡಲ್ ಮಾತಿಗೆ ಲೀಲಾ ಒಂದು ಕ್ಷಣ ಮಾತು ಮರೆತಳು. ಅವಳು ಏನೋ ಹೇಳಲು ಹೋಗಿ ಸುಮ್ಮನಾಗಿ ಸಣ್ಣದಾಗಿ ನಾಚುತ್ತಾ ಬ್ಯಾಗ್ ಸರಿಪಡಿಸಿಕೊಂಡಳು. ಧನ್ಯಾ ಇವರಿಬ್ಬರ ನಡುವೆ ನಡೆಯುತ್ತಿರುವ ಈ ಸದ್ದಿಲ್ಲದ ಸಂಭಾಷಣೆ ನೋಡಿ ಮೆಲ್ಲಗೆ ನಕ್ಕಳು. ಧನ್ಯಾ, ಸರಿ ಸಮರ್ಥ್, ನೀನು ಹೊರಡು. ಲೀಲಾ, ನಡಿ, ಕ್ಲಾಸ್ಗೆ ಟೈಮ್ ಆಯಿತು. ಸಮರ್ಥ್ ಬೈಕ್ ಸ್ಟಾರ್ಟ್ ಮಾಡುವಾಗಲೂ ಕನ್ನಡಿಯ ಮೂಲಕ ಲೀಲಾಳ ಹಾವಭಾವಗಳನ್ನೇ ಗಮನಿಸುತ್ತಿದ್ದನು. ಲೀಲಾ ಕೂಡ ಸಮರ್ಥ್ ಹೋಗುವವರೆಗೂ ಅಲ್ಲೇ ನಿಂತು ನೋಡುತ್ತಿದ್ದಳು. ಕ್ಲಾಸ್ಗೆ ಹೋದಾಗ ಧನ್ಯಾಳಿಗೆ ಆಶ್ಚರ್ಯ ಕಾದಿತ್ತು. ಪ್ರೊಫೆಸರ್ ಅಶ್ವಿನಿ ಬಂದು ಧನ್ಯಾಳನ್ನು ಎಲ್ಲರ ಮುಂದೆ ಕರೆಯುತ್ತಾ, ಕಂಗ್ರ್ಯಾಚುಲೇಷನ್ ಧನ್ಯಾ, ನೀನು ಈ ಕಾಲೇಜಿನ ಟಾಪರ್ ಮಾತ್ರವಲ್ಲ, ಇಡೀ ಯೂನಿವರ್ಸಿಟಿಗೆ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದೀಯಾ ಎಂದರು. ಲೀಲಾ ಖುಷಿಯಲ್ಲಿ ಧನ್ಯಾಳನ್ನು ಅಪ್ಪಿಕೊಂಡಳು. ನೋಡಿದ್ಯಾ ಧನ್ಯಾ, ನಾನು ಅವತ್ತೇ ಹೇಳಿದ್ನಲ್ಲ ನೀನು ಈ ಮನೆಯ ಹೆಸರು ತರ್ತೀಯಾ ಅಂತ. ಸಂಜೆ ಧನ್ಯಾ ಮತ್ತು ಅದಿತಿ ಮನೆಗೆ ಬಂದಾಗ ಈ ಖುಷಿಯ ವಿಷಯ ಮನೆಯಲ್ಲಿ ಎಲ್ಲರಿಗೂ ತಿಳಿಯಿತು. ಸಾವಿತ್ರಮ್ಮ ಧನ್ಯಾಳಿಗೆ ದೃಷ್ಟಿ ತೆಗೆದು ಆರತಿ ಮಾಡಿದರು. ಅಷ್ಟರಲ್ಲಿ ತ್ರಿಲೋಕ್ ಮತ್ತು ಅದ್ವೈತ್ ಕೂಡ ಬಂದರು. ತ್ರಿಲೋಕ್, ಧನ್ಯಾ, ನೀವು ಈ ಮನೆಯ ಮರ್ಯಾದೆಯನ್ನು ನಿಜಕ್ಕೂ ಎತ್ತಿ ಹಿಡಿದಿದ್ದೀರಾ. ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಇದೆಲ್ಲವನ್ನು ಸೋಫಾದ ಮೇಲೆ ಕುಳಿತು ನೋಡುತ್ತಿದ್ದ ತಾರಾ, ಅತ್ತೆ ಮತ್ತು ನರ್ಮದಾಳ ಮುಖ ಮಸಿ ಬಳಿದಂತಾಗಿತ್ತು. ನರ್ಮದಾ ತನ್ನ ಫೋನ್ನಲ್ಲಿ ಏನೋ ಸ್ಕ್ರಾಲ್ ಮಾಡ್ತಾ ಇರೋ ಹಾಗೆ ನಟಿಸುತ್ತಿದ್ದಳು. ಆದರೆ ಅವಳ ಕಣ್ಣು ಧನ್ಯಾಳ ಮೇಲೆಯೇ ಇತ್ತು. ನರ್ಮದಾ ತನ್ನಷ್ಟಕ್ಕೆ ತಾನೆ, ಹೌದು, ಇಲ್ಲಿ ಎಲ್ಲರೂ ಧನ್ಯಾ ಪುರಾಣನೇ ಓದೋದು, ನಾನೊಬ್ಬಳು ಇರೋದು ಯಾರಿಗೂ ಕಾಣಿಸ್ತಿಲ್ವಾ? ರಾತ್ರಿ ಊಟದ ಸಮಯದಲ್ಲಿ ಸಮರ್ಥ್ ಸುಮ್ಮನೆ ಇರಲಿಲ್ಲ. ಅವನು ಬೇಕಂತಲೇ ನರ್ಮದಾಳನ್ನು ಕಾಲೆಳೆದನು. ಸಮರ್ಥ್, ಏನಕ್ಕ ನರ್ಮದಾ, ಧನ್ಯಾ ಅತ್ತಿಗೆ ಯೂನಿವರ್ಸಿಟಿ ಟಾಪರ್ ಬಂದಿದ್ದಕ್ಕೆ ನೀವು ಏನು ಸ್ಪೆಷಲ್ ಅಡುಗೆ ಮಾಡಲಿಲ್ವಾ? ಅಟ್ಲೀಸ್ಟ್ ಒಂದು ಸಣ್ಣ ಚಾಕ್ಲೇಟ್ ಆದರೂ ಕೊಡಬೇಕಿತ್ತು ಅಲ್ವಾ? ನರ್ಮದಾ, ಓಹೋ, ಕಮಾನ್ ಸಮರ್ಥ್, ಇದೇನೋ ಅಷ್ಟೊಂದು ದೊಡ್ಡ ವಿಷಯನಾ? ನಮ್ಮ ಕಡೆ ಇದನ್ನೆಲ್ಲ ನಾರ್ಮಲ್ ಅಂತಾರೆ. ತಾರಾ ಅತ್ತೆ ಕೂಡ ಮೆಲ್ಲಗೆ ಮಾತನಾಡುತ್ತಾ, ಸರಿ ಬಿಡಮ್ಮ, ಆ ಮಗು ಓದಿದೆ, ಖುಷಿ ಪಡಿ. ಅಂದಹಾಗೆ ನಾಳೆ ಪೂಜೆ ಇದೆ. ಆ ಪೂಜೆಯ ನೈವೇದ್ಯವನ್ನು ಧನ್ಯಾಳೇ ಮಾಡಲಿ. ಮನೆಯ ಸೊಸೆ ಅಂದಮೇಲೆ ಅಡುಗೆ ಮನೆಯ ಕೆಲಸದಲ್ಲೂ ಟಾಪರ್ ಆಗಿರ್ಬೇಕಲ್ವಾ? ತಾರಾ ಅತ್ತೆಯ ಈ ಮಾತಿನ ಹಿಂದೆ ಒಂದು ಸಣ್ಣ ಸಂಚು ಇತ್ತು. ಧನ್ಯಾಳಿಗೆ ಅಡುಗೆ ಮಾಡಲು ಅಡ್ಡಿ ಮಾಡುವುದು ಅಥವಾ ನೈವೇದ್ಯ ಕೆಡುವಂತೆ ಮಾಡುವುದು ಅವರ ಉದ್ದೇಶವಾಗಿತ್ತು. ಆದರೆ ಧನ್ಯಾ ನಗುತ್ತಾ, ಸರಿ ದೊಡ್ಡತ್ತೆ, ನಾನೇ ಮಾಡ್ತೀನಿ ಎಂದಳು. ಅದ್ವೈತ್ ಧನ್ಯಾಳನ್ನ ಕೈ ಹಿಡಿದು, ನಿನಗೆ ಏನು ಸಹಾಯ ಬೇಕೋ ಹೇಳು ಧನ್ಯಾ, ನಾನಿದ್ದೀನಿ ಎಂದಾಗ ನರ್ಮದಾಳಿಗೆ ಮತ್ತೆ ಉರಿಯಿತು. ಮರುದಿನ ಅಗ್ನಿ ನಿವಾಸದಲ್ಲಿ ಹಬ್ಬದ ಸಂಭ್ರಮ. ಮಹಾಲಕ್ಷ್ಮಿ ಪೂಜೆಯ ಜವಾಬ್ದಾರಿಯನ್ನು ಸಾವಿತ್ರಮ್ಮ ಧನ್ಯಾಳಿಗೆ ವಹಿಸಿದ್ದರು. ಧನ್ಯಾ ಬೆಳಿಗ್ಗೆ ಎದ್ದು ಮಡಿಯಿಂದ ಅಡುಗೆ ಮನೆಯಲ್ಲಿ ನೈವೇದ್ಯಕ್ಕೆ ಬೇಕಾದ ಪಾಯಸ ಮತ್ತು ಪ್ರಸಾದವನ್ನು ಸಿದ್ಧಪಡಿಸುತ್ತಿದ್ದಳು. ನರ್ಮದಾ ಮತ್ತು ಶ್ರೇಯ ಅಡುಗೆ ಮನೆಯ ಹೊರಗೆ ನಿಂತು ಧನ್ಯಾಳ ಕೆಲಸವನ್ನು ಗಮನಿಸುತ್ತಿದ್ದರು. ಧನ್ಯಾ ಸ್ವಲ್ಪ ಹೊತ್ತು ದೇವರ ಕೋಣೆಗೆ ಹೂವು
ತರಲು ಹೋದ ಸಮಯ ನೋಡಿ ಇಬ್ಬರು ಒಳಗೆ ನುಗ್ಗಿದರು. ನರ್ಮದಾ, ಶ್ರೇಯಾ, ಇವತ್ತು ಈ ಧನ್ಯ ಮಾಡು ನೈವೇದ್ಯವನ್ನು ಯಾರೂ ತಿನ್ನಬಾರ್ದು, ಹಾಗೆ ಏನಾದರೂ ಮಾಡು. ಶ್ರೇಯಾ, ನೋಡ್ತಾ ಇರು ನರ್ಮದಾ, ಈ ಪಾಯಸಕ್ಕೆ ಸ್ವಲ್ಪ ಜಾಸ್ತಿ ಉಪ್ಪು ಅಥವಾ ಏನಾದರೂ ಬೆರೆಸ್ಬಿಟ್ರೆ ಪೂಜೆ ಮುಗಿದ ಮೇಲೆ ಎಲ್ಲರ ಮುಂದೆ ಇವಳ ಮರ್ಯಾದೆ ಹೋಗುತ್ತೆ. ಸಾವಿತ್ರಿ ಅತ್ತೆಗೆ ಇವಳ ಮೇಲೆ ಇರೋ ನಂಬಿಕೆ ಹೊರಟು ಹೋಗುತ್ತೆ. ಶ್ರೇಯಾ ಮೆಲ್ಲಗೆ ಪಾಯಸದ ಪಾತ್ರೆಗೆ ಕೈ ಹಾಕಲು ಹೋದಾಗ ಹೊರಗಡೆ ಯಾರೋ ಬರುವ ಶಬ್ದ ಕೇಳಿಸಿ ಇಬ್ಬರು ಗಾಬರಿಯಿಂದ ಅಲ್ಲಿಂದ ಜಾರಿಕೊಂಡರು. ಆದರೆ ಅವರು ಪಾಯಸಕ್ಕೆ ಏನೋ ಬೆರೆಸುವಲ್ಲಿ ಯಶಸ್ವಿಯಾಗಿದ್ದರು. ಪೂಜೆಗೆ ಬೇಕಾದ ಕೆಲವು ಅಗತ್ಯ ವಸ್ತುಗಳು ಮುಗಿದು ಹೋಗಿದ್ದವು. ಸಾವಿತ್ರಮ್ಮ ಸಮರ್ಥನನ್ನು ಕರೆದು ಮಾರುಕಟ್ಟೆಗೆ ಹೋಗಿ ತರಲು ಹೇಳಿದರು. ಸಮರ್ಥ್ ಬೈಕ್ ಏರಿ ಹೋಗುತ್ತಿರುವಾಗ ರಸ್ತೆಯಲ್ಲಿ ಲೀಲಾ ಒಬ್ಬಳೇ ನಡೆದುಕೊಂಡು ಹೋಗುತ್ತಿರುವುದು ಕಂಡಿತು. ಸಮರ್ಥ್ ಬೈಕ್ ನಿಲ್ಲಿಸಿ, ಏನಿದು ಲೀಲಾ, ಕಾಲೇಜಿಗೆ ರಜೆ ಅಂದ ತಕ್ಷಣ ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಿದ್ದೀಯಾ? ಲೀಲಾ ಸ್ವಲ್ಪ ಆಶ್ಚರ್ಯದಿಂದ, ಅಯ್ಯೋ ಸಮರ್ಥ್, ನಾನು ಲೈಬ್ರರಿಗೆ ಹೋಗ್ತಿದ್ದೆ, ನೀನು ಇಲ್ಲಿ ಏನು ಮಾಡ್ತಿದ್ದೀಯಾ? ಸಮರ್ಥ್, ಮನೆಯಲ್ಲಿ ಪೂಜೆ ಇದೆ, ಸಾಮಾನು ತರಲು ಹೋಗ್ತಿದ್ದೀನಿ, ನೀನು ಫ್ರೀ ಇದ್ರೆ ಬಾ, ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಹಾಗೆಯೇ ನನ್ನ ಜೊತೆ ಮಾರ್ಕೆಟ್ಗೂ ಬರ್ಬೋದು. ಲೀಲಾಗೆ ಸಮರ್ಥ್ನ ಜೊತೆ ಹೋಗಲು ಒಳಗೊಳಗೆ ಖುಷಿ ಇದ್ದರೂ ಹೊರಗೆ ಸಮಾಧಾನವಾಗಿ ನಟಿಸಿದಳು. ಸರಿ, ಪೂಜೆಯ ಸಾಮಾನು ಅಲ್ವಾ, ಸಹಾಯ ಮಾಡ್ತೀನಿ ಎಂದು ಅವನ ಬೈಕ್ ಹಿಂದೆ ಕುಳಿತಳು. ಇಬ್ಬರ ನಡುವೆ ಮೊದಲ ಬಾರಿಗೆ ಮುಕ್ತವಾದ ಮಾತುಕತೆ ಮತ್ತು ನಗು ಶುರುವಾಯಿತು. ಸಮರ್ಥ್ ಲೀಲಾಳ ಮಾತಿನ ಚಾಕಚಕ್ಯತೆಗೆ ಫಿದಾ ಆಗಿದ್ದನು. ಮನೆಗೆ ಬಂದ ಸಮರ್ಥ್ ಮತ್ತು ಲೀಲಾ ಪೂಜೆಯಲ್ಲಿ ಪಾಲ್ಗೊಂಡರು. ಪೂಜೆ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದ ವಿತರಿಸುವ ಸಮಯ ಬಂದಿತ್ತು. ತಾರಾ ಅತ್ತೆ ಮತ್ತು ನರ್ಮದಾ ತುಂಬ ಕುತೂಹಲದಿಂದ ಕಾಯುತ್ತಿದ್ದರು. ಸಾವಿತ್ರಿ ಅವರು ಮೊದಲು ಪ್ರಸಾದವನ್ನು ಸ್ವೀಕರಿಸಲು ಮುಂದಾದರು. ಧನ್ಯ ಪಾಯಸದ ಬಟ್ಟಲನ್ನು ಸಾವಿತ್ರಿ ಅವರಿಗೆ ನೀಡಿದಳು. ಸಾವಿತ್ರಿ ಅವರು ಒಂದು ಚಮಚ ಬಾಯಿಗೆ ಹಾಕಿಕೊಂಡ ತಕ್ಷಣ ಅವರ ಮುಖದ ಭಾವ ಬದಲಾಯಿತು. ಸಾವಿತ್ರಿ ಗಂಭೀರವಾಗಿ, ಧನ್ಯ, ಇದೇನಿದು, ಪಾಯಸ ಹೀಗಿದೆಯಲ್ಲ? ನರ್ಮದಾ ತಕ್ಷಣ ಮಧ್ಯೆ ಪ್ರವೇಶಿಸಿ, ನೋಡಿದ್ರ ಅತ್ತೆ, ಇವಳಿಗೆ ಓದೋದ್ರಲ್ಲಿ ಇರೋ ಆಸಕ್ತಿ ಮನೆ ಕೆಲಸದಲ್ಲಿ ಇಲ್ಲ, ಪ್ರಸಾದವನ್ನೇ ಕೆಡಿಸಿದ್ದಾಳೆ ಅಂದರೆ ಅಗ್ನಿವಂಶಕ್ಕೆ ಎಷ್ಟು ಅವಮಾನ ಎಂದಳು. ಅದ್ವೈತ್ ಧನ್ಯಾಳ ಕಡೆ ನೋಡಿದನು. ಧನ್ಯ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ತಾನು ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿದ್ದೆ ಎಂದು ಪ್ರಮಾಣ ಮಾಡಿದಳು. ಅದ್ವೈತ್ ತಾನೇ ಪಾಯಸವನ್ನು ಟೇಸ್ಟ್ ಮಾಡಿದನು. ಅವನ ಮುಖದಲ್ಲಿ ಸಣ್ಣದೊಂದು ನಗು ಬಂತು. ಅದ್ವೈತ್, ದೊಡ್ಡಮ್ಮ, ಈ ಪಾಯಸದಲ್ಲಿ ಏನೂ ತಪ್ಪಿಲ್ಲ, ತುಂಬ ರುಚಿಯಾಗಿದೆ. ನರ್ಮದಾ, ಶ್ರೇಯಾ, ನೀವು ಯಾಕೆ ಈ ಥರ ಸುಳ್ಳು ಹೇಳ್ತಿದ್ದೀರಿ? ನರ್ಮದಾ ಮತ್ತು ಶ್ರೇಯಾ ಗೊಂದಲಕ್ಕೊಳಗಾದರು. ಅವರು ಉಪ್ಪು ಹಾಕಿದ್ದು ನಿಜವಾಗಿತ್ತು, ಆದರೆ ಅಲ್ಲಿ ನಡೆದಿದ್ದು ಬೇರೆ. ಧನ್ಯ ಪೂಜೆಗೆ ಮೊದಲು ಪಾಯಸವನ್ನು ಒಮ್ಮೆ ಪರೀಕ್ಷಿಸಿ ಅದರಲ್ಲಿ ಏನೋ ವ್ಯತ್ಯಾಸವಿದೆ ಎಂದು ತಿಳಿದು ತಕ್ಷಣವೇ ಮತ್ತೊಂದು ಪಾತ್ರೆಯಲ್ಲಿ ಹೊಸದಾಗಿ ಪಾಯಸ ಸಿದ್ಧಪಡಿಸಿದ್ದಳು. ಪೂಜೆ ಮುಗಿದ ಮೇಲೆ ಅದ್ವೈತ್ ನಿರ್ಮದಾ ಮತ್ತು ಶ್ರೇಯಾಳನ್ನು ಒಂಟಿಯಾಗಿ ಕರೆದು ಮಾತನಾಡಿದನು. ಅದ್ವೈತ್, ನೋಡಿ, ನಿಮ್ಮ ಕಣ್ಣೆದುರು ಧನ್ಯ ಹೊಸ ಪಾಯಸ ಮಾಡಿದ್ದನ್ನು ನೀವು ಗಮನಿಸಲಿಲ್ಲ ಅನಿಸುತ್ತೆ. ಇನ್ಮುಂದೆ ಈ ಥರ ಕೀಳು ಕೆಲಸ ಮಾಡಿದರೆ ನಾನು ಸುಮ್ಮನಿರಲ್ಲ. ಧನ್ಯ ಈ ಮನೆಯ ಗೌರವ, ಅವಳನ್ನು ಕೆಡಿಸೋಕೆ ಹೋದರೆ ನೀವು ಈ ಮನೆಯಿಂದ ಹೊರಗೆ ಹೋಗಬೇಕಾಗುತ್ತದೆ. ಅದ್ವೈತ್ನ ಈ ಖಡಕ್ ಎಚ್ಚರಿಕೆಯಿಂದ ಇಬ್ಬರು ಸುಮ್ಮನವಾದರು. ಪೂಜೆಯ ನಂತರ ಅಗ್ನಿ ನಿವಾಸದಲ್ಲಿ ವಾತಾವರಣ ಸ್ವಲ್ಪ ಶಾಂತವಾದಂತೆ ಕಂಡರೂ ಒಳಗೊಳಗೆ ಹೊಸ ಬಿರುಗಾಳಿ ಏಳುವ ಮುನ್ಸೂಚನೆ ಇತ್ತು. ಅಗ್ನಿ ನಿವಾಸದಲ್ಲಿ ಪೂಜೆ ಅದ್ದೂರಿಯಾಗಿ ಮುಗಿದಿತ್ತು. ಲೀಲಾ ಇಡೀ ದಿನ ಧನ್ಯಾಳಿಗೆ ನೆರಳಿನಂತೆ ಜೊತೆಯಾಗಿದ್ದು ಅಡುಗೆಯಿಂದ ಹಿಡಿದು ಪೂಜೆಯ ಸಿದ್ಧತೆಯವರೆಗೂ ಎಲ್ಲದರಲ್ಲೂ ನೆರವಾಗಿದ್ದಳು. ಈಗ ಸಂಜೆಯಾಗುತ್ತಿತ್ತು. ಲೀಲಾ ಹೊರಡಲು ಸಿದ್ಧವಾದಳು. ಧನ್ಯ, ಸಮರ್ಥ್, ಲೀಲಾ ಒಬ್ಬಳೇ ಹೋಗೋದು ಬೇಡ, ಸ್ವಲ್ಪ ಅವಳನ್ನು ಮನೆಯಲ್ಲಿ ಬಿಟ್ಟು ಬರ್ತೀಯಾ? ಸಮರ್ಥ್ ಕಾಯುತ್ತಿದ್ದವನಂತೆ ತಕ್ಷಣ ಎದ್ದು ನಿಂತು, ಖಂಡಿತ ಅದಕ್ಕೆ ಲೈಸೆನ್ಸ್ ಇಲ್ಲದ ಚಾಲಕಿ ಒಬ್ಬಳೇ ಹೋಗೋದು ನನಗೂ ಇಷ್ಟ ಇಲ್ಲ ಎಂದು ಲೀಲಾಳನ್ನು ಕಿಂಡಲ್ ಮಾಡಿದನು. ಲೀಲಾ ಅವನನ್ನು ಕೆಕ್ಕರಿಸಿ ನೋಡಿ ಧನ್ಯಾಳನ್ನು ಅಪ್ಪಿಕೊಂಡು ಬೈಕ್ ಬಳಿ ಹೋದಳು. ಸಮರ್ಥ್ ಬೈಕ್ ಸ್ಟಾರ್ಟ್ ಮಾಡಿ ಲೀಲಾಳನ್ನು ಕೂರಿಸಿಕೊಂಡನು. ರಸ್ತೆಯಲ್ಲಿ ಹೋಗುವಾಗ ಲೀಲಾ ಎಂದಿನಂತೆ ಸುಮ್ಮನಿರಲಿಲ್ಲ. ಲೀಲಾ, ನೋಡು ಸಮರ್ಥ್, ನೀನು ಅತ್ತಿಗೆಯನ್ನು ಅಷ್ಟೊಂದು ಪ್ರೀತಿಸ್ತೀಯ ಅಂತ ಇವತ್ತು ಪೂಜೆಯಲ್ಲಿ ಗೊತ್ತಾಯಿತು. ಆದರೆ ಬೈಕ್ ಓಡಿಸುವಾಗ ಮಾತ್ರ ಸ್ಟೈಲ್ ಮಾಡೋದನ್ನು ಬಿಟ್ಟು ದಾರಿ ನೋಡಿಕೊಂಡು ಹೋಗು. ಪೂಜೆಯ ಸಾಮಾನು ತರುವಾಗ ನೀನು ಮಾಡಿದ ಎಡವಟ್ಟುಗಳು ನನಗೆ ಇನ್ನೂ ನೆನಪಿದೆ. ಸಮರ್ಥ್ಗೆ ಲೀಲಾಳ ಈ ಆಜ್ಞಾಪಿಸುವ ಮತ್ತು ಕಾಲೆಳೆಯುವ ಗುಣ ತುಂಬ ಇಷ್ಟವಾಯಿತು. ಅವಳ ಆ ಚೂಟಿ ಮಾತುಗಳಲ್ಲಿ ಒಂದು ರೀತಿಯ ಮುಗ್ಧತೆ ಇತ್ತು. ಸಮರ್ಥ್, ಲೀಲಾ, ನೀನು ನಿಜಕ್ಕೂ ಅದ್ಭುತ. ಧನ್ಯ ಅತ್ತಿಗೆ ನಿನಗೆ ಇಷ್ಟು ಹತ್ತಿರ ಯಾಕೆ ಅಂತ ಇವತ್ತು ಅಡುಗೆ ಮನೆಯಿಂದ ಪೂಜೆ ರೂಮ್ವರೆಗೂ ನಿನ್ನ ಕೆಲಸ ನೋಡಿ ನನಗೆ ಅರ್ಥ ಆಯಿತು. ನೀನು ಇಲ್ಲದಿದ್ದರೆ ಈ ಪೂಜೆ ಇಷ್ಟು ಸಲೀಸಾಗಿ ಮುಗಿಯುತ್ತಿರಲಿಲ್ಲ. ಲೀಲಾ ಮೊದಲ ಬಾರಿಗೆ ಸಮರ್ಥ್ನ ಮಾತು ಕೇಳಿ ಮೌನವಾದಳು. ಅವಳ ಮನಸ್ಸಿನಲ್ಲಿ ಸಮರ್ಥ್ನ ಬಗ್ಗೆ ಒಂದು ಹೊಸ ಭಾವನೆ ಚಿಗುರೊಡೆಯುತ್ತಿತ್ತು. ಗಾಳಿಯಲ್ಲಿ ಹಾರುತ್ತಿದ್ದ ಅವಳ ಕೂದಲು
ಸಮರ್ಥ್ನ ಭುಜಕ್ಕೆ ತಗುಲಿದಾಗ ಅವರಿಬ್ಬರ ನಡುವೆ ಒಂದು ಕ್ಷಣ ಸದ್ದಿಲ್ಲದ ಮಿಂಚು ಸಂಚರಿಸಿತ್ತು. ಲೀಲಾ ಸಣ್ಣಗೆ ನಾಚಿ, ಹೌದಾ, ಸರಿ ಸರಿ, ಜಾಸ್ತಿ ಹೊಗಳ್ಬೇಡ, ಗಾಡಿ ಸರಿಯಾಗಿ ಓಡಿಸು. ಸಮರ್ಥ್ ಲೀಲಾಳನ್ನೇ ಕನ್ನಡಿಯ ಮೂಲಕ ನೋಡುತ್ತಾ ಮುಗುಳ್ನಕ್ಕನು. ಇವರಿಬ್ಬರ ಈ ಗೆಳೆತನ ಈಗ ಮೆಲ್ಲಗೆ ಪ್ರೀತಿಯ ಹಾದಿಯತ್ತ ತಿರುಗುತ್ತಿತ್ತು. ಲೀಲಾಳ ಮನೆಯ ಹತ್ತಿರ ಬೈಕ್ ನಿಂತಿತ್ತು. ಲೀಲಾ ಇಳಿದು ಸಮರ್ಥ್ನ ಕಡೆಗೆ ನೋಡಿದಳು. ಲೀಲಾ, ಬಂದಿದ್ದಕ್ಕೆ ಥ್ಯಾಂಕ್ಸ್ ಸಮರ್ಥ್, ಆದರೆ ಒಂದು ಮಾತು, ಆ ನರ್ಮದಾ ಮತ್ತು ಶ್ರೇಯನ ಮೇಲೆ ಒಂದು ಕಣ್ಣಿರಲಿ, ಅವರು ಧನ್ಯನ ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ. ಸಮರ್ಥ್, ನನಗೂ ಗೊತ್ತು ಲೀಲಾ, ಆದರೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡ. ಅತ್ತಿಗೆಗೆ ಧೈರ್ಯ ತುಂಬೋಕೆ ನೀನಿದ್ದೀಯಾ, ಅವರಿಗೆ ಸಪೋರ್ಟ್ ಮಾಡೋಕ್ಕೆ ನಾನಿದ್ದೀನಿ ಅಂದ ಹಾಗೆ ಗುಡ್ ನೈಟ್. ಲೀಲಾ ನಗುತ್ತಾ ಒಳಗೆ ಹೋದಳು. ಸಮರ್ಥ್ ಅವಳು ಒಳಗೆ ಹೋಗುವವರೆಗೂ ಅಲ್ಲೇ ನಿಂತು ನೋಡಿ ನಂತರ ಬೈಕ್ ತಿರುಗಿಸಿದನು. ಅವನ ಮನಸ್ಸಿನಲ್ಲಿ ಈಗ ಧನ್ಯ ಅತ್ತಿಗೆಯ ಚಿಂತೆಯ ಜೊತೆಗೆ ಲೀಲಾಳ ಮುದ್ದಾದ ಮುಖವು ಗಾಢವಾಗಿ ಅಚ್ಚೊತ್ತುತ್ತಿತ್ತು. ಅತ್ತ ಅಗ್ನಿ ನಿವಾಸದಲ್ಲಿ ನರ್ಮದಾ ಮತ್ತು ಶ್ರೇಯ ಪ್ಲಾನ್ ಫೇಲ್ ಆಗಿದ್ದಕ್ಕೆ ಮುಖ ಸುಟ್ಟಿಕೊಂಡಿದ್ದರು. ಇದನ್ನು ಸಹಿಸದ ತಾರಾ ಅತ್ತೆ ಈಗ ನೇರವಾಗಿ ಧನ್ಯಳ ಸಂಸಾರಕ್ಕೆ ಕೈ ಹಾಕಲು ನಿರ್ಧರಿಸಿದರು. ತಾರಾ, ನೋಡು ನರ್ಮದಾ, ಈ ಸಣ್ಣ ಪುಟ್ಟ ತಂತ್ರಗಳು ನಡೆಯಲ್ಲ. ಈಗ ಅಗ್ನಿವಂಶದ ಕುಲದೇವತೆಯ ಮುಂದಿನ ಪೂಜೆ ಅಂದರೆ ಅದು ಸಂತಾನ ಲಕ್ಷ್ಮಿ ಪೂಜೆ. ಈ ಮದುವೆಯಾಗಿ ಇಷ್ಟು ದಿನ ಆಯಿತು, ಧನ್ಯ ಇನ್ನು ಯಾವುದೇ ಶುಭ ಸುದ್ದಿ ಕೊಟ್ಟಿಲ್ಲ ಅಂತ ಸಾವಿತ್ರಮ್ಮನ ಮನಸ್ಸಿನಲ್ಲಿ ವಿಷ ತುಂಬಬೇಕು. ತಾರಾ ಅತ್ತೆ ಸಾವಿತ್ರಮ್ಮನ ಬಳಿ ಹೋಗಿ ಮೆಲ್ಲಗೆ ದಾಳ ಉರುಳಿಸಿದರು. ತಾರಾ, ಸಾವಿತ್ರಿ, ನಮ್ಮ ಮನೆಗೆ ಅಗ್ನಿವಂಶದ ಕುಡಿ ಬರೋದು ಯಾವಾಗ? ಧನ್ಯ ಓದಿನಲ್ಲೇ ಮುಳುಗಿದ್ದಾಳೆ. ಅದ್ವೈತ್ ಆಫೀಸ್ ಅತ್ತ ಬ್ಯುಸಿಯಾಗಿದ್ದಾನೆ. ಅಗ್ನಿವಂಶದ ವಂಶೋದ್ಧಾರಕ ಬರೋದು ತಡವಾದರೆ ಈ ಮರ್ಯಾದಸ್ಥ ಕುಟುಂಬಕ್ಕೆ ಶೋಭೆ ತರುವುದಿಲ್ಲ. ಸಾವಿತ್ರಮ್ಮನ ಮನಸ್ಸಿನಲ್ಲಿ ಈ ಮಾತುಗಳು ಆಳವಾಗಿ ನಾಟಿದವು. ಅವಳು ಧನ್ಯಳನ್ನು ಕರೆದು, ಧನ್ಯ, ಓದು ಇರಲಿ, ಆದರೆ ಸಂಸಾರದ ಬಗ್ಗೆನೂ ಸ್ವಲ್ಪ ಗಮನ ಕೊಡು ಎಂದು ಮೆಲ್ಲಗೆ ತಿಳಿ ಹೇಳಿದರು. ಅತ್ತೆಯ ಮಾತು ಕೇಳಿ ಧನ್ಯಳಿಗೆ ಒಳಗೊಳಗೆ ಆತಂಕ ಶುರುವಾಯಿತು. ಅವಳಿಗೆ ತನ್ನ ವೈದ್ಯಕೀಯ ಓದು ಮುಗಿಸಬೇಕು ಎಂಬ ಕನಸಿದೆ, ಆದರೆ ಕುಟುಂಬದ ಆಸೆಗೂ ತಣ್ಣೀರು ಎರಚಲು ಮನಸ್ಸಿಲ್ಲ. ರಾತ್ರಿ ಅದ್ವೈತ್ ರೂಮ್ಗೆ ಬಂದಾಗ ಧನ್ಯ ಮೌನವಾಗಿ ಕಿಟಕಿ ಹತ್ತಿರ ನಿಂತಿದ್ದಳು. ಅದ್ವೈತ್, ಏನಾಯ್ತು ಧನ್ಯ? ಪೂಜೆ ಇಷ್ಟೊಂದು ಚೆನ್ನಾಗಿ ಆಯಿತು, ಆದರೆ ಯಾಕೆ ಬೇಸರವಾಗಿದ್ದೀಯಾ? ಧನ್ಯ ಸಾವಿತ್ರಮ್ಮ ಹೇಳಿದ ವಿಷಯವನ್ನು ಮೆಲ್ಲಗೆ ತಿಳಿಸಿದಳು. ಅದ್ವೈತ್ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡನು. ಅದ್ವೈತ್, ಧನ್ಯ, ನೀನು ಯಾವುದಕ್ಕೂ ಗಾಬರಿ ಪಡಬೇಡ. ವಂಶದ ಕುಡಿ ಬರೋದು ದೇವರ ಇಚ್ಛೆ, ಅದು ಸರಿಯಾದ ಸಮಯಕ್ಕೆ ಆಗುತ್ತೆ. ಯಾರೋ ಏನೋ ಅಂದ್ರು ಅಂತ ನಿನ್ನ ಓದು ಮತ್ತು ನಿನ್ನ ಖುಷಿಯನ್ನು ಹಾಳು ಮಾಡಿಕೊಳ್ಬೇಡ. ಈ ವಿಷಯದಲ್ಲಿ ನಾನು ನಿನ್ನ ಜೊತೆಗಿದ್ದೇನೆ. ಅದ್ವೈತ್ನ ಈ ಬೆಂಬಲ ಧನ್ಯಗೆ ದೊಡ್ಡ ಶಕ್ತಿ ನೀಡಿತು. ಆದರೆ ತಾರಾ ಅತ್ತೆ ಮತ್ತು ನರ್ಮದಾ ಮಾತ್ರ ಸುಮ್ಮನಿರುವವರಲ್ಲ. ಮರುದಿನ ಕಾಲೇಜಿನಲ್ಲಿ ಧನ್ಯ ನೋಟ್ಸ್ ಬರೆಯುತ್ತಿದ್ದಾಗ ಲೀಲಾ ಪಕ್ಕದಲ್ಲಿ ಬಂದು ಕುಳಿತಳು. ಅವಳ ಮುಖದಲ್ಲಿ ಎಂದೂ ಇರದ ಒಂದು ಸಣ್ಣ ನಾಚಿಕೆ ಇತ್ತು. ಧನ್ಯ, ಏನೋ ಲೀಲಾ, ಇವತ್ತು ತುಂಬ ಸೈಲೆಂಟ್ ಆಗಿದ್ದೀಯಾ? ನೋಟ್ಸ್ ಬರೆಯೋ ಬದಲು ಪೆನ್ ಹಿಡ್ಕೊಂಡು ಗಾಳಿಯಲ್ಲಿ ಏನೋ ಗೀಚ್ತಿದ್ದೀಯಾ? ಲೀಲಾ ತಕ್ಷಣ ಎಚ್ಚೆತ್ಕೊಂಡು, ಅಯ್ಯೋ ಏನೂ ಇಲ್ಲ ಕಣೆ, ಅದು ನಿನ್ನೆ ಸಮರ್ಥ್ ನನ್ನನ್ನು ಮನೆಗೆ ಬಿಡೋಕೆ ಬಂದಾಗ ತುಂಬ ಚೆನ್ನಾಗಿ ಮಾತನಾಡಿದ. ಅವನು ನೋಡಲಿಕ್ಕೆ ಅಷ್ಟೇ ಅಲ್ಲ, ಬುದ್ಧಿವಂತನೂ ಹೌದು ಅಲ್ವಾ? ಧನ್ಯ ಮೆಲ್ಲಗೆ ನಕ್ಕಳು. ಹೌದು ಲೀಲಾ, ಸಮರ್ಥ್ ತುಂಬ ಒಳ್ಳೆಯವನು. ನಿನಗೆ ಅವನು ಇಷ್ಟ ಆದ್ನಾ ಎಂದು ರೇಗಿಸಿದಳು. ಲೀಲಾ ಮುಖ ಕೆಂಪಗಾಯಿತು. ಅಷ್ಟರಲ್ಲಿ ಧನ್ಯಾಳ ಫೋನ್ ರಿಂಗ್ ಆಯಿತು. ಅದು ಸಮರ್ಥ್ ಮಾಡಿದ್ದ ಫೋನ್. ಸಮರ್ಥ್, ಹಲೋ ಅತ್ಗೆ, ಲೀಲಾ ನಿಮ್ಮ ಪಕ್ಕದಲ್ಲೇ ಇದ್ದಾಳ. ಅವಳಿಗೆ ಹೇಳಿ ನಿನ್ನೆ ಅವಳು ಬೈಕ್ನಲ್ಲಿ ಇಳಿಯುವಾಗ ಅವಳ ಒಂದು ಕಿವಿಯ ಓಲೆ ಬೈಕ್ನಲ್ಲೇ ಬಿದ್ದಿದೆ. ಅದನ್ನು ಕೊಡೋಕೆ ನಾನು ಇವತ್ತು ಕಾಲೇಜ್ ಹತ್ರ ಬರ್ತಿದ್ದೀನಿ. ಲೀಲಾ ತಕ್ಷಣ ತನ್ನ ಕಿವಿ ಮುಟ್ಟಿ ನೋಡಿಕೊಂಡಳು. ಒಂದು ಓಲೆ ಕಾಣೆಯಾಗಿತ್ತು. ಅವಳು ಅಯ್ಯೋ ಹೌದು ಎಂದು ಕಿರಿಚಿದಳು. ಸಮರ್ಥ್ ಫೋನ್ನಲ್ಲೇ ನಕ್ಕನು. ಸರಿ, ಕ್ಲಾಸ್ ಮುಗಿದ ಮೇಲೆ ಬರ್ತೀನಿ, ವೆಯ್ಟ್ ಮಾಡಿ ಎಂದು ಫೋನ್ ಇಟ್ಟನು. ಧನ್ಯ ಲೀಲಾಳನ್ನು ನೋಡಿದ್ಯಾ ಲೀಲಾ, ಸಮರ್ಥ್ ನಿನಗೆ ಓಲೆ ಕೊಡೋಕೆ ಬರ್ತಿದ್ದಾನೋ ಅಥವಾ ನಿನ್ನನ್ನು ನೋಡೋಕೆ ಬರ್ತಿದ್ದಾನೋ ಎಂದು ಕಾಲೆಳೆದಳು. ಇತ್ತ ಮನೆಯಲ್ಲಿ ಸಾವಿತ್ರಮ್ಮ ಅಡುಗೆ ಮಾಡುತ್ತಿದ್ದರು. ನರ್ಮದಾ ಅಡುಗೆ ಮನೆಗೆ ಬಂದು ಏನೋ ಸಹಾಯ ಮಾಡುವಂತೆ ನಟಿಸುತ್ತಿದ್ದಳು. ಅವಳಿಗೆ ಧನ್ಯ ಮತ್ತು ಅದ್ವೈತ್ನ ಪ್ರೀತಿ ಕಂಡು ಒಳಗೊಳಗೆ ಅಸಮಾಧಾನವಿತ್ತಾದರೂ ಈಗ ಅವಳು ತನ್ನ ದಾರಿ ಬದಲಿಸಿದ್ದಳು. ನರ್ಮದಾ, ಅತ್ತೆ, ಅದ್ವೈತ್ಗೆ ಯಾವ ತರಹದ ತಿಂಡಿ ಅಂದರೆ ಇಷ್ಟ? ನಾನು ಫಾರಿನ್ನಿಂದ ಬಂದ ಮೇಲೆ ಅವನಿಗೆ ಏನೂ ಮಾಡಿಕೊಟ್ಟಿಲ್ಲ. ಸಾವಿತ್ರಿ, ನೋಡಮ್ಮ ನರ್ಮದಾ, ಅದ್ವೈತ್ಗೆ ಧನ್ಯ ಮಾಡೋ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಅವಳು ಮನೆಗೆ ಬಂದ ಮೇಲೆ ಅವನ ಟೇಸ್ಟ್ ಕೂಡ ಚೇಂಜ್ ಆಗಿದೆ. ನರ್ಮದಾಳಿಗೆ ಈ ಮಾತು ಕೇಳಿ ಬೇಸರವಾಯಿತು. ಅದೇ ಸಮಯದಲ್ಲಿ ಅದ್ವೈತ್ ಆಫೀಸ್ನಿಂದ ಮನೆಗೆ ಬಂದನು. ಧನ್ಯ ಇನ್ನು ಕಾಲೇಜಿನಿಂದ ಬಂದಿರಲಿಲ್ಲ. ನರ್ಮದಾ ತಕ್ಷಣ ಕಾಫಿ ಹಿಡಿದುಕೊಂಡು ಹೋಗಿ ಅವನಿಗೆ ನೀಡಿದಳು. ನರ್ಮದಾ,
ಅದ್ವೈತ್ ತಗೋ ಕಾಫಿ, ತುಂಬ ಟಯರ್ಡ್ ಆಗಿರಬೇಕು ಅಲ್ವಾ? ಅದ್ವೈತ್ ಧನ್ಯ ಬಂದಿಲ್ವಾ ನರ್ಮದಾ? ಅವಳು ಬರೋ ಟೈಮ್ ಆಯಿತು ಅಂದ ಹಾಗೆ ಥ್ಯಾಂಕ್ಸ್ ಫಾರ್ ದಿ ಕಾಫಿ. ಅದ್ವೈತ್ ಕಾಫಿ ಕುಡಿಯುತ್ತಾ ಕಣ್ಣು ಹಜಾರದ ಬಾಗಿಲ ಕಡೆಗೆ ಇಟ್ಟಿದ್ದನು. ಧನ್ಯ ಯಾವಾಗ ಬರ್ತಾಳೆ ಅನ್ನೋ ಕಾತರ ಅವನ ಮುಖದಲ್ಲಿತ್ತು. ನರ್ಮದಾಗೆ ತಾನು ಎಷ್ಟೇ ಪ್ರಯತ್ನಿಸಿದರೂ ಅದ್ವೈತ್ನ ಗಮನ ಸೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಅರಿವಾಯಿತು. ಕಾಲೇಜು ಗೇಟ್ ಬಳಿ ಸಮರ್ಥ್ ಬೈಕ್ ನಿಲ್ಲಿಸಿ ಕಾಯುತ್ತಿದ್ದನು. ಲೀಲಾ ಮತ್ತು ಧನ್ಯ ಹೊರಗೆ ಬಂದರು. ಸಮರ್ಥ್ ತನ್ನ ಜೇಬಿನಿಂದ ಆ ಸಣ್ಣ ಕಿವಿಯ ಓಲೆಯನ್ನು ತೆಗೆದು ಲೀಲಾಗೆ ನೀಡಿದನು. ಸಮರ್ಥ್, ತಗೋ ಲೀಲಾ ನಿನ್ನ ಓಲೆ, ಇದನ್ನು ಕಳೆದುಕೊಂಡ್ರೆ ಮತ್ತೆ ಸಿಗಲ್ಲ ಜೋಪಾನ. ಲೀಲಾ, ಥ್ಯಾಂಕ್ಸ್ ಸಮರ್ಥ್, ನೀನು ಇದನ್ನು ಕೊಡೋಕೆ ಇಷ್ಟೊಂದು ದೂರ ಬಂದಿದ್ದೀಯಾ ಅಂತ ನನಗೆ ಗೊತ್ತಿರಲಿಲ್ಲ. ಸಮರ್ಥ್, ಓಲೆ ಒಂದು ನೆಪ ಅಷ್ಟೇ ಲೀಲಾ, ನಿನಗೆ ಒಂದು ಐಸ್ ಕ್ರೀಮ್ ಕೊಡಿಸೋಣ ಅಂತ ಬಂದೆ. ಅತ್ತಿಗೆ, ನೀವು ಓಕೆ ಅಂದರೆ ಲೀಲಾಳನ್ನು ಕರ್ಕೊಂಡು ಹೋಗ್ತೀನಿ. ಧನ್ಯ ನಗುತ್ತಾ ಒಪ್ಪಿಕೊಂಡಳು. ಲೀಲಾ ಮತ್ತು ಸಮರ್ಥ್ ಐಸ್ ಕ್ರೀಮ್ ಪಾರ್ಲರ್ಗೆ ಹೊರಟರು. ಅಲ್ಲಿ ಅವರಿಬ್ಬರು ತಮ್ಮ ಹಳೆಯ ಕಾಲೇಜು ದಿನಗಳು, ಆಸೆಗಳು ಮತ್ತು ಇಷ್ಟ ಕಷ್ಟಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದರು. ಈ ಸಣ್ಣ ಭೇಟಿ ಅವರಿಬ್ಬರ ನಡುವಿನ ಗೆಳೆತನವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.